ಶಾಸಕರು ಸಚಿವರ ವಿರುದ್ಧ ಕಮಿಷನ್ ಆರೋಪವನ್ನ ಗುತ್ತಿಗೆದಾರರ ಸಂಘದಿಂದ ಮಾಡಲಾಗಿತ್ತು. ಇವತ್ತು ಮತ್ತೆ ಪ್ರೆಸ್ ಮೀಟ್ ಅನ್ನು ಮಾಡಿ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಶಾಸಕ ತಿಪ್ಪಾರೆಡ್ಡಿ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಗುತ್ತಿಗೆದಾರರ ಸಂಘ ಸುದ್ದಿಗೋಷ್ಠಿಯಲ್ಲಿ ಮಾಡಿದೆ. ತಮ್ಮ ಹತ್ರ ದಾಖಲೆಗಳಿದೆ, ನಮಗೇನು ಭಯ ಇಲ್ಲ. ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಅಂದ್ರೆ ಗುತ್ತಿಗೆದಾರರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. ತಿಪ್ಪಾರೆಡ್ಡಿ ವಿರುದ್ಧ ದಾಖಲೆಯನ್ನ ಬಿಡುಗಡೆ ಮಾಡಿ ಈ ಆರೋಪವನ್ನ ಮತ್ತೆ ಮಾಡಿದೆ ಗುತ್ತಿಗೆದಾರರ ಸಂಘ. ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ ಮೇಲೆ ಈಗ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘ ಸುದ್ದಿಗೋಷ್ಠಿಯಲ್ಲಿ ಒಂದು ಆಡಿಯೋನು ಕೂಡ ರಿಲೀಸ್ ಮಾಡಿದೆ. ಅಂದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳಿ ಅವರು ನಮ್ಗೇನು ಭಯ ಇಲ್ಲ ಈ ತರ ಆರೋಪ ಮಾಡಕ್ಕೆ, ಮತ್ತೆ ಬಾಯಿ ಮಾತಲ್ಲೇ ನಾವು ಸುಖ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ಮುನಿರತ್ನ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ರು, ಮಾನನಷ್ಟ ಕೇಸ್ ಹಾಕಿದ್ರು. ಆ ಪ್ರಕರಣದಲ್ಲಿ ಅವರು ಬಂಧನ ಆಗಿತ್ತು, ಆಮೇಲೆ ರಿಲೀಸ್ ಆಗಿ ಬಂದ್ರು. ಸೊ ಇದೀಗ ಈ ಸಮರ ಏನಿದೆ ಅದು ತಾರಕಕ್ಕೇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹೇಳಿ ಕೇಳಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಈ ತರ ಸರ್ಕಾರದ ಮೇಲೆ, ಸರ್ಕಾರದ ಭಾಗವಾಗಿರುವಂತಹ ಶಾಸಕರ ಮೇಲೆ ಈ ತರ ದಾಖಲೆಗಳನ್ನ ಬಿಡುಗಡೆ ಮಾಡಿ ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ರಿಜಿಸ್ಟರ್ಡ್ ಪೋಸ್ಟ್ ಹೋಗಿ ತಲುಪಿದೆ. ನನ್ನನ್ನು ಕರೆಸ್ಬಿಟ್ಟು ಅವರ ಅಸಿಸ್ಟೆಂಟು ಅನಿಲ್ ಅವರಿಂದ ನಮಗೆ ಏನು ಹಿಂಗೆ ಲೆಟ್ರು ಬರ್ತಿದೆ ಅಂತಂದು ಹೇಳ್ಬಿಟ್ಟು ನನ್ನ ಹತ್ರ ಅವ್ರ ಎದುರುಗಡೆ ಕೋವಿಡ್ ಟೈಮಲ್ಲಿ ಲೆಟ್ರು ಓದಿಸಿದ್ದಾರೆ. ಆಯಿತಾ, ನಾನು ಅವರಿಗೆ ಕರೆಕ್ಟಾಗಿ ಆಮೇಲೆ ಕಮಿಷನ್ ಕೊಡೋದೇ ಕಾಮನ್. ಇತಿಹಾಸದಲ್ಲಿ ನೀವು ಅಂದ್ಕೊಂಡಿರ್ಬೋದು 222 ಜನ MLAಗಳಿಗೆ ವಾಟ್ಸಪ್ ಮೆಸೇಜ್ ಕಳಿಸಿರೋನು ಅಂದರೆ ನಾನು ಒಬ್ಬನೇ. ಯಾಕೆಂದರೆ ಆನ್ ಇಂಟ್ರೆಸ್ಟ್ ಆಫ್ ಕಾಂಟ್ರಾಕ್ಟರ್ಸ್, ಆನ್ ಇಂಟ್ರೆಸ್ಟ್ ಆಫ್ ಟೇಸ್ಟ್ ಕಾಂಟ್ರಾಕ್ಟರ್ಸ್, ಆನ್ ಇಂಟ್ರೆಸ್ಟ್ ಆಫ್ ಚಿತ್ರದುರ್ಗ ಕಾಂಟ್ರಾಕ್ಟರ್ಸ್. ಸೊ ನಾನು ಯಾಕೆ ಅಂದರೆ ಹೆಮ್ಮೆಯಿಂದ ಹೇಳ್ಕೊಂತೀವಿ, ಶಾಸಕರು ಯಾವಾಗಲೂ ಇದೇ ಥರನೇ ಇದು ಮಾಡ್ತಿರೋದು. ಅದು ಆಮೇಲೆ ನನ್ನ ಹತ್ರನೇ ನಾನೇ ಶಾಸಕಿ, ಇನ್ಯಾರು ಹೇಳೋದು ಬೇಡ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವ ಕಾಂಟ್ರಾಕ್ಟ್ರೂ ನಾನು ಸ್ಕೇಪ್ ಗೋಟ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ನಾನೇ ಕಾಂಟ್ರಾಕ್ಟ್ರು. ನನ್ನ ಹತ್ರ ಸುಮಾರು ಬಿಲ್ಡಿಂಗಿಗೆ ಕೋವಿಡ್ ಟೈಮಲ್ಲಿ 1,20,00,000 ನಾನು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ 10% AEE ಕಡೆಯಿಂದ AEE ಟಾರ್ಚರ್ ಮಾಡಿಬಿಟ್ಟು ಚಿತ್ರದುರ್ಗದಲ್ಲಿ ಕಟ್ಟಿ 3 ವರ್ಷ ಆಯಿತು. ನಂದು ಇನ್ನೂ ಫೈನಲ್ ಬಿಲ್ ಆಗಿಲ್ಲ. ಇದಕ್ಕೆ ಯಾರು ಆನ್ಸರ್ ಮಾಡ್ತಾರೆ? ಮಾನ್ಯ CC ಪಾಟೀಲ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಬಿಲ್ಡಿಂಗಿಗೆ ಇದುವರೆಗೂ ನನಗೆ ಫೈನಲ್ ಬಿಲ್ ಆಗಿಲ್ಲ. ಇದನ್ನು CC ಪಾಟೀಲ್ ಸಾಹೇಬರು ಉತ್ತರ ಕೊಡಬೇಕು. ಅವತ್ತು ಫಂಕ್ಷನಲ್ಲಿ ನಾನೇ ಆರ್ಗನೈಸ್ ಮಾಡಿದ್ದೆ, ನಾನು ಕಟ್ಟಿದ ಬಿಲ್ಡಿಂಗ್ ನಾನು ಆರ್ಗನೈಸ್ ಮಾಡಿದೆ. ಅಂಥ ಸಂದರ್ಭದಲ್ಲಿ ನಾನು ಹೇಳಿದೆ ರಿಜಿಸ್ಟರ್ಡ್ ಪೋಸ್ಟ್ ಹೋಗಿ ತಲುಪಿದೆ. ನನ್ನನ್ನು ಕರೆಸ್ಬಿಟ್ಟು ಅವರ ಅಸಿಸ್ಟೆಂಟು ಅನಿಲ್ ಈಗ ಶಾಸಕರು ಸಚಿವರ ವಿರುದ್ಧ ಕಮಿಷನ್ ಆರೋಪವನ್ನ ಈ ಹಿಂದೆನೇ ಗುತ್ತಿಗೆದಾರರ ಸಂಘ ಮಾಡಿತ್ತು. ಇದೀಗ ತಿಪ್ಪಾರೆಡ್ಡಿ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಗುತ್ತಿಗೆದಾರರ ಸಂಘ ಮಾಡಿದೆ. ಕೋಟಿ ಕಾಮಗಾರಿ ಚಿತ್ರದುರ್ಗದಲ್ಲಿ ನಡೆದಿದೆ ಕಾನ್ಸ್ಟಿಟ್ಯೂಷನ್ಸಿ. ಸೊ ಮಿನಿಮಮ್ ನಾನು ಹೇಳ್ತೀನಿ, ಒಂದೊಂದು ಹೇಳ್ತಿದ್ದೀನಿ. ನಮ್ಮದು ಹೇಳ್ತೀನಲ್ಲ, ಈಗ PWD ರೋಡ್ಸಿಗೆ CC ರೋಡ್ಸಿಗೆ 15% ತೊಗೊಳ್ತಾರೆ. ಆಮೇಲೆ ನಮ್ಮ ಬಿಲ್ಡಿಂಗ್ಸಿಗೆ 5ರಿಂದ 10%. ಅವ್ರ ಸಿಗ್ನಲ್ ಹಿಂಗಂದ್ರು ಅಂದರೆ ಸೊ 5 ಅಂತ, ಹಿಂಗಂದರೆ 10 ಅಂತ, 10% ಅಂತ. ದಯಮಾಡಿ ಇದನ್ನು ನೋಡ್ಕೊಳ್ಳಿ, ಭಾಳ ಚೆನ್ನಾಗಿ. ಹಿಂಗೆ ಒಂದ್ಸರಿ ಹಿಂಗೆ 2 ಒಂದ್ಸರಿ ಹಿಂಗಂದರೆ 15% ಅಂತ. ಅವ್ರದ್ದು ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಚಿತ್ರದುರ್ಗದ ಶಾಸಕರಾಗಿರುವಂತ ತಿಪ್ಪಾರೆಡ್ಡಿ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಪ್ಪಾರೆಡ್ಡಿ ಅವರೇ, ಈಗಷ್ಟೇ ಗುತ್ತಿಗೆದಾರರ ಸಂಘದಿಂದ ಸುದ್ದಿಗೋಷ್ಠಿ ಮಾಡಿ ನಿಮ್ಮ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆರೋಪಕ್ಕೆ ಏನ್ ಹೇಳ್ತೀರಾ ನೀವು? ಹಲೋ ತಿಪ್ಪಾರೆಡ್ಡಿ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ ನಿಮ್ಗೆ? ಕೇಳ್ತಿದ್ದಿ ಹೇಳಮ್ಮ. ಈಗಷ್ಟೇ ಗುತ್ತಿಗೆದಾರರ ಸಂಘದವರು ಪ್ರೆಸ್ ಮೀಟ್ ಮಾಡ್ತಾ ನಿಮ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ನಿಮ್ಮಿಂದ ಆಗಿದೆ, ಅಂದ್ರೆ ಕಮಿಷನ್ ನೀವು ಇಸ್ಕೊಂಡಿದ್ದೀರಾ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆ ಡೀಲ್ ಆಡಿಯೋ ಪ್ರಸ್ತಾಪ ಮಾಡಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಆರೋಪಕ್ಕೆ? ನಾನು ಆರೋಪವನ್ನ ನಿರಾಕರಣೆ ಮಾಡ್ತೀನಮ್ಮ. ಅದು ಅವರು ಯಾವಾಗ್ಲೂ ಕೂಡ ಆತ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರೆ ಕೆಲಸ ಮಾಡ್ಬೇಕು. ಆಮೇಲೆ ನೀವು ಹಿಂದೆ ನಮ್ಮಲ್ಲಿ ಉಚ್ಚಂಗಿ ಎಲ್ಲಮ್ಮ ದೇವಸ್ಥಾನ ಅಂತ ಒಂದೈತೆ, ಆಮೇಲೆ ಇನ್ನೊಂದು ವೀರಭದ್ರ ದೇವಸ್ಥಾನ ಅಂತ ಒಂದು ಹಳ್ಳಿಯಾಗಿದೆ. ಅವೆಲ್ಲ ಕೇಂದ್ರ ಸರ್ಕಾರದ ದುಡ್ಡು, ಅದು ಅವನ್ನೆಲ್ಲ ಮಾಡಿ ಸಿಕ್ಕಾಬಟ್ಟೆ ಕಳಪ ಕೆಲ್ಸಗಳು ಮಾಡಿ ಅವು ಆತರ ಆಗಿರ್ತಕ್ಕಂಥ ಏನನ್ನ ಕ್ವಶನ್ ಮಾಡಿದ್ರೆ ಆತ ಯೂಶಲಿ ಮಂಜುನಾಥ್ ಅನ್ನೋರ್ ಬಗ್ಗೆ ನೀವು ಹೇಳ್ತಿರೋದೀಗ? ಹೌದು. ಅವರು ನಾನು ಸಂಘದ ಅಧ್ಯಕ್ಷ ಹಾಗೆ ಹೀಗೆ ಅಂತ ಹೇಳೋದು ನನ್ಗೆ ಈಗಲೇ ಅಲ್ಲಮ್ಮ, ಸುಮಾರು ಸಾರಿನೂ ಈ ತರ ನನ್ಗೆ ನೇರವಾಗಿ ಬಂದು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಸುಮಾರು ವರ್ಷದಿಂದ. ಆಮೇಲೆ ಅವ್ರ ಅಧ್ಯಕ್ಷರಾಗಿ ಬೇರೆ ಯಾರು ಅಂತವ್ರು ಇಂಥವ್ರು ಕೆಲಸ ಮಾಡಬಾರ್ದು, ಬರೀ ಅವ್ರು ಹೇಳ್ದಾರೆ ಮಾಡ್ಬೇಕು, ಬೇರೆಯವ್ರಿಗೆ ಕೊಡಂಗಿಲ್ಲ ಕೆಲಸ. ಆತರ ಅತಿ ವಿಪರೀತ. ಅದು ಅದಕ್ಕೊಂದು ಎಲ್ಲೇ ಇರುತ್ತಮ್ಮ ಕೇಳೋದಕ್ಕೆ ನಮ್ಗೂ. ಈಗ 90 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಆಡಿಯೋದಲ್ಲೇ ಇದೆ ಅಂತ ಅವ್ರು ಗಂಭೀರವಾದಂತ ಆರೋಪ ನಿಮ್ಮೇಲ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ
ಈ PWD ಇಲಾಖೆಗೆ ಸಂಬಂಧಪಟ್ಟಂತ ರೋಡ್ಸ್ ಇರ್ಬೋದು, CC ರೋಡ್ಸ್ ಇರ್ಬೋದು, ಕೆಲವೊಂದು ಬಿಲ್ಡಿಂಗ್ ಇರ್ಬೋದು, ಅಂದ್ರೆ 15%, 5ರಿಂದ 10% ಅಂತ ಕೆಲವೊಂದು ಕೈ ಸನ್ನೆ ಎಲ್ಲ ಮಾಡಿ ತೋರಿಸ್ತಾರ ಅವರು ಅಂತ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಆಯ್ತಮ್ಮ, ಅದು ಪ್ರೂವ್ ಮಾಡ್ಲಮ್ಮ, ಅದು ಪ್ರೂವ್ ಮಾಡಿ. ಈಗ ಆಡಿಯೋ ರಿಲೀಸ್ ಆಗಿದೆಯಲ್ಲ, ಆಗ್ಲಿಮ್ಮ, ಅದಕ್ಕೆ ನಾನೇ ಅವ್ರಿಗೆ ಹಂಗ ಅಂತ ಸಾರ್ವಜನಿಕ ಜೀವನದಾಗ ಒಂದ್ಸರಿ ಅವ್ರು ಆತರ ಹೇಳಿದ ತಕ್ಷಣ ನಾವು ಅದಕ್ಕೆ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಅವ್ರು ಹೇಳಿ ಅದು ಹೇಳ್ತಾರೆ, ಹೇಳಿದ್ನಲ್ಲ ಯಾಕೆ ಹೇಳ್ತಿದಾರೆ ಅಂತ ಹೇಳಿದ್ನಲ್ಲ ನಿಮ್ಗೆ. ಅಲ್ಲ, ಉತ್ತರ ಕೊಡಕ್ ಆಗಲ್ಲ ಅಂದ್ರೆ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿ ನೀವಿದ್ದೀರಾ, ಆರೋಪ ಬಂದಾಗ ಅದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತಲ್ಲ, ಜನರು ಕೇಳ್ತಾರಲ್ಲ. ನಾನು ಹೇಳ್ತೀನಿ ಕೇಳಿ, ನನಗೆ ಇದು ಹೊಸದೇನಲ್ಲ ಆತೊಂದು ಆರೋಪ ನನ್ ಮೇಲೆ, ಸುಮಾರು ವರ್ಷದಿಂದ ಮಾಡ್ತಾರೆ ನನ್ ಮೇಲೆ ಆರೋಪ. ಅವರು ಕಾರಣ ಏನಿರ್ಬೋದು? ರಾಜಕೀಯದಾಗ ನಮ್ಗೂ ಅವ್ರಿಗೆ ಆಗೋದಿಲ್ಲ, ಏನಮ್ಮ ಪ್ರತಿ ಎಲೆಕ್ಷನ್ಗೂ ನಮ್ ವಿರುದ್ಧ ಹೋರಾಟ ಮಾಡ್ತಾರೆ. ಮಂಜುನಾಥ್ ಅವರ? ಹೌದು. ಯಾವ ಪಕ್ಷ ಹಂಗಾದ್ರೆ? ನಿಮ್ಗೆ ಗೊತ್ತಲ್ಲ ಯಾಕೆ ಅಂತ, ಯಾವ ಪಕ್ಷ ಅಂತ ನಾನು ಯಾಕೆ ಹೇಳಿ? ನಿಮ್ ಬಾಯಿಂದ ಕೇಳೋಣ ಅಂತ. ಇಲ್ಲ, ನಾನ್ ಪಕ್ಷದ ಬಗ್ಗೆ ಹೇಳೋದಿಲ್ಲ, ಆತರ ರಾಜಕೀಯವಾಗಿ ನಮ್ಗೆ ವಿರೋಧ ಮಾಡ್ತಾರ ಯಾವಾಗ್ಲೂ. ಅಲ್ಲ, ರಾಜಕೀಯವಾಗಿ ವಿರೋಧ ಮಾಡೋದ್ ಬೇರೆ, ಈ ತರ ಆರೋಪಗಳು ಆಡಿಯೋಗಳನ್ನ ರಿಲೀಸ್ ಮಾಡೋದ್ ಬೇರೆ ಆಗಲ್ವಾ? ನಮ್ಮ ಹತ್ರ ದಾಖಲೆ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ, ಸುಮ್ನೆ ಬಾಯಿ ಮಾತಲ್ಲಿ ಆರೋಪ ಮಾಡ್ತಿದ್ದಾರೆ. ಹೇಳಿದ್ರೆ ತೋರಿಸ್ಕೊಳ್ಳಮ್ಮ ಅಂದೆ, ಅಕಸ್ಮಾತ್ ಅದು ಪ್ರೂವ್ ತೋರಿಸಿ ಅವ್ರೇನ ನನ್ನ ಮೇಲೆ ಇದ್ ಮಾಡೋದು ಪ್ರೂವ್ ಆಗಿದ್ರೆ ನಾನು ಅದು ಲೀಗಲ್ ಆಗಿ ಏನಾಗ್ತದೆ ಅಂತ ನಾನು ತಗೊಂತೀನಿ. ಈಗ ಮಂಜುನಾಥ್ ಅವರು ನಿಮ್ಗೆ ಗೊತ್ತಿದ್ದಂಗೆ ಯಾವ್ಯಾವ ಕಾಂಟ್ರಾಕ್ಟ್ ಅಂದ್ರೆ ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ? ಸುಮಾರು ವರ್ಷದಿಂದ ಮಾಡ್ತಾರಮ್ಮ ಅವರು, ಸುಮಾರು ವರ್ಷದಿಂದ ಮಾಡ್ತಾರೆ. ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲವೂ ಅವರು ಸುಮಾರು ವರ್ಷ 16 ವರ್ಷದಿಂದ ಮಾಡ್ತಾ ಇದ್ದಾರೆ. ಓಕೆ, ಈಗ ನೀವಂದ್ರಿ ರಾಜಕೀಯವಾಗಿ ನಮಗೂ ಅವ್ರಿಗೂ ಆಗಲ್ಲ, ಅದಕ್ಕೆ ಇಂಥದ್ದು ಆರೋಪಗಳೆಲ್ಲ ಮಾಡ್ತಾರೆ ಸುಖ ಸುಮ್ನೆ ಅಂತ ನೀವ್ ಹೇಳ್ತಿದ್ದೀರಾ. ಅವ್ರು ನೋಡಿದ್ರೆ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ರೀಸೆಂಟ್ ಆಗಿ ಕೆಂಪಣ್ಣ ಅವ್ರ ಮೇಲೆ ಮುನಿರತ್ನ ಅವ್ರು ಮಾನನಷ್ಟ ಕೇಸ್ ಹಾಕಿದ್ರು ಈ ತರ ಆರೋಪ ಮಾಡಿದಾಗ. ನೀವೇನಾದ್ರೂ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀರಾ ಮಂಜುನಾಥ್ ಅವ್ರ ಮೇಲೆ? ಇಲ್ಲ, ಬರ್ಲಿ ಅದು ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ಓಕೆ, ಈ ಆರೋಪಗಳನ್ನ ನೀವು ಅಲ್ಲಗಳಿಸಿದ್ರೆ ಸದ್ಯಕ್ಕೆ ಮುಂದೆ ನೋಡೋಣ ಅಂತ ಹೇಳ್ತೀರಾ. ನೋಡೋಣ. ಥ್ಯಾಂಕ್ ಯು.